ವೆಲ್ಕಮ್ ಟು ಕಂಕನವಾಡಿ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಉಮೇಶ್ ಕಂಕನವಾಡಿ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಒಂದು ಕೇಂದ್ರ ಫ್ರಾಂಚೈಸಿಗೆ ಅಪ್ಲಿಕೇಶನ್ ಕಾಲ್ ಆಗಿದ್ದು, ಅಪ್ಲಿಕೇಶನ್ ಸಲ್ಲಿಸುವ ವಿಧಾನಗಳು ಹೇಗೆ, ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕು, ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಏನೇನು IT ಇನ್ಫ್ರಾಸ್ಟ್ರಕ್ಚರ್ಸ್, ನಾನ್ IT ಇನ್ಫ್ರಾಸ್ಟ್ರಕ್ಚರ್ಸ್ ಇರಬೇಕು ಅಂತಕ್ಕಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗೋಣ. ಮತ್ತು ಯಾವ್ಯಾವ ಜಿಲ್ಲೆಯಲ್ಲಿ ವ್ಯಾಕೆನ್ಸಿಗಳು, ಕರ್ನಾಟಕ ಒಂದು ಫ್ರಾಂಚೈಸಿ ವ್ಯಾಕೆನ್ಸಿ ಕಾಲಿದೆ ಅಂತ ನೋಡ್ತಾ ಹೋಗೋಣ. ಅರ್ಜಿ ಸಲ್ಲಿಸೋದು ಹೇಗೆ ಅನ್ನುವಂಥದ್ದನ್ನು ಕೂಡ ತಮಗೆ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಮುಂದೆ ನಾನು ಹಾಕುವಂಥ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಮೂಲಕ ತಮ್ಮ ತಲುಪುತ್ತೆ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ವಿಡಿಯೋ ಮುಂದುವರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಕರ್ನಾಟಕ ಒಂದು ಫ್ರಾಂಚೈಸಿ ತುಂಬ ಜನರಿಗೆ ಗೊತ್ತಿರತಕ್ಕಂಥದ್ದು. ಈಗಾಗಲೇ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮೋನ್ ಕೇಂದ್ರಗಳು ಸೇವೆ ಗ್ರಾಮೀಣ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ರಲ್ಲಿ ಕರ್ನಾಟಕ ಗ್ರಾಮೋನ್ ಸೇವೆ ಸಲ್ಲಿಸ್ತಾ ಇದೆ. ಗ್ರಾಮೋನ್ ಕರ್ನಾಟಕವನ್ನು ಎರಡು ಒಂದೇನೆ. ಬಟ್ ಇವು ಕರ್ನಾಟಕವನ್ನು ಏನಂತಂದರೆ ನಗರ ಪ್ರದೇಶಗಳಲ್ಲಿ, ತಾಲೂಕು ಪ್ರದೇಶಗಳಲ್ಲಿ, ಪಟ್ಟಣ ಪಂಚಾಯತಿಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಫ್ರಾಂಚೈಸಿಗಳು, ಅಂದರೆ ಪಬ್ಲಿಕ್ಗೆ ಕೊಡುವಂಥ ಒಳ್ಳೆಯ, ಇವತ್ತು ನಮಗೆ ಗೊತ್ತಿರ್ಬೋದು ಪಂಚ ಗ್ಯಾರಂಟಿಗಳೆಲ್ಲ ಏನಿದ್ದಾವೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಮತ್ತು ಇವೆಲ್ಲ ಸುಮಾರು ಪಂಚ ಗ್ಯಾರಂಟಿಗೆ ಏನೇನು ಬರ್ತವೆ ಅವೆಲ್ಲನೂ ಕೂಡ ಈ ಗ್ರಾಮೋನ್ ಮೂಲಕ ಮತ್ತು ಕರ್ನಾಟಕದ ಮೂಲಕ ಪಬ್ಲಿಕ್ಕಿಗೆ ಸಾಕಷ್ಟು ಸೇವೆಗಳನ್ನು ಕೂಡ ಈ ಒಂದು ಫ್ರಾಂಚೈಸಿಗಳು ತಲುಪಿಸಿದ್ದಾವೆ. ಹಾಗಾಗಿ ನಾವು ಕರ್ನಾಟಕ ಮತ್ತು ಗ್ರಾಮೋನ್ನಿಂದ ಸಾಕಷ್ಟು ಅನುಕೂಲಗಳನ್ನ ಕೂಡ ಪಡ್ಕೊಂಡಿದ್ದೀವಿ. ಕರ್ನಾಟಕ ಮತ್ತು ಗ್ರಾಮೋನ್ ಇದ್ದವರಂತರೂ ಸಾಕಷ್ಟು ಲಾಭಗಳನ್ನ ಪಡ್ಕೊಂಡಿದ್ದಾರೆ ಫ್ರಾಂಚೈಸಿ ಇರ್ತಕ್ಕಂಥವ್ರು. ಈ ಒಂದು ಫ್ರಾಂಚೈಸಿನ ತಾವು ಕೂಡ ಪಡ್ಕೋಬೇಕಂತಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗತ್ತೆ. ಸೊ ಈಗಾಗಲೇ ಈ ಕರ್ನಾಟಕ ಒಂದು ಫ್ರಾಂಚೈಸಿ EDCS ನಿರ್ದೇಶನಾಲಯ ಮತ್ತು ಈ ಆಡಳಿತ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫ್ರಾಂಚೈಸಿಗಳು. ಇವು ಕರ್ನಾಟಕ ರಾಜ್ಯದಾದ್ಯಂತ ನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯಿತಿ, ಪುರಸಭೆ ವ್ಯಾಪ್ತಿಗೆ ಒಂದೇ ಸೂರಿನಡಿಯಲ್ಲಿ ಎಲ್ಲ ಸೇವೆಗಳನ್ನು ಪೂರೈಸುವಂಥ ಒಂದು ಕೇಂದ್ರಗಳು ಇವೆಗಳು. ಅರ್ಜಿ ಪ್ರಾರಂಭವಾಗಿದ್ದು 16/2/2026 ಈಗಾಗಲೇ ಅರ್ಜಿ ಪ್ರಾರಂಭವಾಗಿದೆ. ಮಾರ್ಚ್ 2, 2026 ಕೊನೆಯ ದಿನವಾಗಿದೆ. ನೀವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ಇಲ್ಲಿ www.karnataka1.gov.in/public/franchise ಟಾಮ್ಸ್ಗೆ ಲಾಗಿನ್ ಮಾಡಿ ತಾವು ಅಪ್ಲಿಕೇಶನ್ನ ಸಲ್ಲಿಸಬಹುದಾಗಿರ್ತಕ್ಕಂಥ. ಸ್ನೇಹಿತರೆ, ಈಗ ನೋಡ್ತಾ ಹೋಗೋಣ ಯಾವ್ಯಾವ ಜಿಲ್ಲೆಗೆ ರೀನೋಟಿಫಿಕೇಷನ್ ಆಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ವ್ಯಾಕೆನ್ಸಿಗಳು ಖಾಲಿದೆ ಅಂತಕ್ಕಂಥದ್ದು ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ತಾಲೂಕಾ ಪ್ರದೇಶಗಳಲ್ಲಿ ಬಾಗಲಕೋಟೆ ಜಿಲ್ಲೆ ಹುಣಗುಂದ್, ಬದಾಮಿ, ಬಾಗಲಕೋಟೆ, ಮುಧೋಳ್, ಬೀಡಿಗಿ, ಗುಳೇದಗುಡ್ಡ, ಹುಣಗುಂದ್, ಇಲ್ಕಲ್, ಜಮಖಂಡಿ, ಹುಣಗುಂದ್, ಬದಾಮಿ, ಮುಧೋಳ್, ಈ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಹೋಬಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾಲ್ ಫಾರ್ಮ್ ಆಗಿದೆ ನೋಡ್ತಾ ಹೋಗೋಣ. ಕೆಲವೊಂದು ಕಡೆ ಈಗಾಗಲೇ ಕರ್ನಾಟಕ ಒಂದು ಫ್ರಾಂಚೈಸಿ ಸೇವೆ ಸಲ್ಲಿಸ್ತಾ ಇದ್ದು ಅಂಥ ಪ್ರದೇಶಗಳಲ್ಲಿ ಫ್ರಾಂಚೈಸಿ ಕೊಡ್ತಾ ಇಲ್ಲ. ಇನ್ನು ಕೆಲವೊಂದು ಪಬ್ಲಿಕ್ ಇದು ಯಾವ ರೀತಿ ಫ್ರಾಂಚೈಸಿ ಕಾಲ್ ಆಗುತ್ತೆ ಅಂದರೆ ಪಾಪ್ಯುಲೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಪಾಪ್ಯುಲೇಷನ್ ಬೆಳೆದಂಗೆ ಆ ಒಂದು ಹೊಸ ಹೊಸ ಫ್ರಾಂಚೈಸಿಗಳು ಕಾಲ್ ಆಗ್ತಾ ಹೋಗ್ತಾ ಇರ್ತವೆ. ಈಗ ಆಲ್ರೆಡಿ ಹುಣಗುಂದ್ ಅಮೀನ್ಗಢದಲ್ಲಿ ಒಂದು ಫ್ರಾಂಚೈಸಿ ಕಾಲ್ ಇದೆ. ಬದಾಮಿಯಲ್ಲಿ ಈಗಾಗಲೇ ಕರ್ನಾಟಕ ಒಂದು ಫ್ರಾಂಚೈಸಿ ಸೇವೆ ಸಲ್ಲಿಸ್ತಾ ಇದ್ದಾವೆ. ಈಗೇನು ಸದ್ಯಕ್ಕೆ ಹೊಸ ಫ್ರಾಂಚೈಸಿಯಲ್ಲಿ ಕೊಟ್ಟಿಲ್ಲ. ಬಾಗಲಕೋಟೆ CMC ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ 2 ಫ್ರಾಂಚೈಸಿ ಖಾಲಿ ಇದೆ. ಬೀಳಿಗಿ ತಾಲೂಕು ಪಂಚಾಯತಿಲಿ ಕೂಡ ಇಲ್ಲಿ ಕೂಡ ಆಲ್ರೆಡಿ ಇದ್ದಾವೆ. ಈಗ ಬೀಳಿಗಿ TP ತಾಲೂಕು ಪಂಚಾಯತಿಲಿ 1 ವ್ಯಾಕೆನ್ಸಿ ಖಾಲಿ ಇದೆ. ಇದರಲ್ಲಿ ಮುಧೋಳಲ್ಲಿ ಬೆಳಗಲಿ, ಗುಳೇದಗುಡ್ಡ ಅಲ್ಲಿ ಒಂದಿದೆ. ನಾ ಇಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನು ಮಾತ್ರ ತೋರಿಸ್ತಾ ಹೋಗ್ತೀನಿ. ತಾವು ಈ ವಿಡಿಯೋ ನೋಡ್ತಕ್ಕಂದ್ರೆ ಯಾವ ಜಿಲ್ಲೆಯಲ್ಲಿದ್ದೀರಿ, ನಿಮ್ಮ ಜಿಲ್ಲೆಗೆ, ನಿಮ್ಮ ತಾಲೂಕಿಗೆ, ನಿಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಿರ್ತಕ್ಕ ಎಲ್ಲಿ ಖಾಲಿ ಇದೆ ನೋಡ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಬಳ್ಳಾರಿಯಲ್ಲಿ 3 ಸಿಟಿ ಕಾರ್ಪೊರೇಷನ್ಗೆ, ತಾಲೂಕಾ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಬಂದಿದೆ ಕಂಪ್ಲಿ. ಅದೇ ರೀತಿ ತುಂಬ ಊರುಗಳಿದೆ. ತುಂಬ ಹೇಳ್ತವ್ರು ತುಂಬ ಸಮಯ ಹೋಗುತ್ತೆ, ಹಾಗೆ ನನಗೆ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತಮ್ಮ ತಾಲೂಕದವ್ರು ತಾವು ಇದರಲ್ಲಿ ನೋಡ್ಕೋಬೋದು. ಇನ್ನು ಬ್ಯಾಂಗ್ಳೂರು ಊರಲ್ಲೇ ನೋಡೋದು ದೊಡ್ಡಬಳ್ಳಾಪುರದಲ್ಲಿದೆ, ದೇವನಹಳ್ಳಿಯಲ್ಲಿದೆ, ಆಮೇಲೆ ಹೊಸಕೋಟೆ, ನೆಲಮಂಗಲ, ವಿಜಯಪುರ. ಸೊ ನಮ್ಮದು ಬಿಜಾಪುರ, ಆ್ಯಕ್ಚುಲಿ ನಮ್ಮದು ವಿಜಯಪುರನೇ, ಬಟ್ ಬಿಜಾಪುರ ಮತ್ತು ಈಗ ವಿಜಯಪುರ ಅಂತ ಕರಿತೀವಿ. ದೇವನಹಳ್ಳಿಯಲ್ಲಿರ್ತಕ್ಕ ಅಲ್ಲೊಂದು ವಿಜಯಪುರ ಅಂತಿದೆ, ಬ್ಯಾಂಗ್ಳೂರು ರೂರಲಲ್ಲಿ ಬರ್ತಕ್ಕಂಥದ್ದು. ಅಲ್ಲಿ ವಿಜಯಪುರದಲ್ಲಿ ಒಟ್ಟು 3 ಫ್ರಾಂಚೈಸಿಗಳು ಖಾಲಿ ಇದೆ. ಆನೇಕಲ್ ಬ್ಯಾಂಗ್ಳೂರಲ್ಲಿ, ಆನೇಕಲ್ TMCನಲ್ಲಿ ತಾಲೂಕು ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಬ್ಯಾಂಗ್ಳೂರು ಅರ್ಬನ್ಗೆ ಸಂಬಂಧಪಟ್ಟಿರ್ತಕ್ಕಂಥ 7 ವ್ಯಾಕೆನ್ಸಿಗಳು ಖಾಲಿ ಇದೆ. ಅತ್ತಿಬೆಲೆನಲ್ಲಿ ಕೂಡ ಖಾಲಿ ಇದೆ. ಬೊಮ್ಮಸಂದ್ರದಲ್ಲಿ 5 ಫ್ರಾಂಚೈಸಿಗಳು, ಚಂದಾಪುರದಲ್ಲಿ 5 ಫ್ರಾಂಚೈಸಿಗಳು ಖಾಲಿ ಇದೆ. ಅದೇ ರೀತಿ ಹೆಬ್ಬಗೋಡಿಯಲ್ಲಿ 6 ಫ್ರಾಂಚೈಸಿಗಳು, ಉಳಿದಂಥ 4-3 ಒಂದೊಂದು ಫ್ರಾಂಚೈಸಿ ಕೂಡ ಕಾಲಾಗಿರುವಂಥ ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಐ ಥಿಂಕ್ ಇದರಲ್ಲಿ ಸಿಟಿ ಕಾರ್ಪೊರೇಷನ್ಗೆ 7 ಫ್ರಾಂಚೈಸಿಗಳಿದೆ. ಇನ್ನು ಉಳಿದಂಥ ಅಥಣಿ, ಬೈಲಹೊಂಗಲ, ನಿಪ್ಪಾಣಿ ಇವುಗಳಲ್ಲಿ ಕೂಡ ಕೆಲವೊಂದು ಕಾಲ್ ಆಗಿದೆ. ಕೆಲವೊಂದಕ್ಕೆ ಇನ್ನು ನೆಕ್ಸ್ಟ್ ಕಾಲ್ ಆಗ್ಬೋದು. ಗೋಕಾಕಲ್ಲಿ 1 ಫ್ರಾಂಚೈಸಿ ಇದೆ. ಇಲ್ಲಿ ಹಾರುಗೆರೆಯಲ್ಲಿ 2 ಫ್ರಾಂಚೈಸಿಗಳು ಖಾಲಿ ಇದೆ ವ್ಯಾಕೆನ್ಸಿಗಳು, ಇಲ್ಲಿ ತಾವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಇನ್ನು ಈ ಕಡೆ ಬೆಳಗಾವಿಯಲ್ಲಿ ಪೀರನ್ವಾಡಿಯಲ್ಲಿ 3 ಫ್ರಾಂಚೈಸಿಗಳು ಖಾಲಿ ಇದೆ. ಹಾಗೆ ಇಲ್ಲಿ ತಾವು ನೋಡ್ಕೋಬೋದು ತಮ್ಮ ತಾಲೂಕು, ತಮ್ಮ ಜಿಲ್ಲೆಗೆ ವ್ಯಾಪ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಡಿಯೋ ನೋಡ್ತಕ್ಕಂಥವ್ರು. ಚಾಮರಾಜನಗರ ಜಿಲ್ಲೆಯಲ್ಲಿ ನೋಡ್ಕೋತಾ ಇದ್ದೀರಾ. ಇಲ್ಲಿ ಚಿಂತಾಮಣಿಯಲ್ಲಿ 4 ಫ್ರಾಂಚೈಸಿಗಳಿದೆ, ಉಳಿದ್ರೆ ಒಂದೊಂದಿದೆ, ಕೆಲವೊಂದು ಕಡೆ ಎಲ್ಲ ಇಲ್ಲ. ಇನ್ನು ಕಡೂರು, ಚಿಕ್ಕಮಗಳೂರಿನಲ್ಲಿ 3 ಫ್ರಾಂಚೈಸಿಗಳು ಖಾಲಿ ಇದೆ ಕಡೂರಲ್ಲಿ. ಇನ್ನು ತರೀಕೆರೆಯಲ್ಲಿ 1 ಫ್ರಾಂಚೈಸಿ ಇದೆ. ಬಂಟ್ವಾಳ 1 ಇದೆ, ದಕ್ಷಿಣ ಕನ್ನಡ ಜಿಲ್ಲೆ. ಸೋಮೇಶ್ವರದಲ್ಲಿ 4 ಫ್ರಾಂಚೈಸಿಗಳು ಖಾಲಿ ಇದೆ.
ಇಲ್ಲಿ 6 ಫ್ರಾಂಚೈಸಿಗಳು ದಾವಣಗೆರೆ ಜಿಲ್ಲೆಗೆ ಸಿಟಿ ಕಾರ್ಪೊರೇಷನ್ಗೆ 6 ಫ್ರಾಂಚೈಸಿಗಳು ಖಾಲಿ ಇದೆ. 24 ಐ ಥಿಂಕ್ ನನಗನ್ಸೋ ಮಟ್ಟಿಗೆ ತುಂಬ ಅತಿ ಹೆಚ್ಚು ಫ್ರಾಂಚೈಸಿ ಖಾಲಿ ಇರತಕ್ಕಂಥದ್ದು ಧಾರವಾಡ ಜಿಲ್ಲೆಯಲ್ಲಿ 24 ಫ್ರಾಂಚೈಸಿಗಳು ಕೂಡ ಕಾಲಾಗಿದೆ ಧಾರವಾಡದಲ್ಲಿ. ಅತಿ ಹೆಚ್ಚು ಐ ಥಿಂಕ್ ಈ ಒಂದು ಟರ್ಮಲ್ಲಿ ಹೆಚ್ಚು ಕಾಲ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಹಾವೇರಿಯಲ್ಲಿ 2 ಇದೆ, ಅದೇ ರೀತಿ ಅಫ್ಜಲ್ಪುರದಲ್ಲಿ 3 ಇದೆ, ಅದೇ ಥರ ಚಿಂಚೋಳಿಯಲ್ಲಿ 3 ಫ್ರಾಂಚೈಸಿ ಇದೆ. ಇನ್ನು ಕಾಳಿಗೆಯಲ್ಲಿ 5 ಫ್ರಾಂಚೈಸಿ, ಕಮಲಾಪುರದಲ್ಲಿ 5 ಫ್ರಾಂಚೈಸಿಗಳು ಕಾಲ್ ಆಗ್ತವೆ. ಆಯಾ ನಗರ ಪ್ರದೇಶದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಫ್ರಾಂಚೈಸಿಗಳನ್ನ ಕಾಲ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ನಾವು ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿದಾಗ 2024ರಲ್ಲಿ ಅಪ್ಲಿಕೇಶನ್ ಹಾಕಿದ್ದು ಕರ್ನಾಟಕ ಒಣಿಗೆ. ಸೊ 3 ಫ್ರಾಂಚೈಸಿಗಳು ಖಾಲಿ ಇತ್ತು ನಮ್ಮ ಬಿಜಾಪುರ ಜಿಲ್ಲೆಗೆ 3 ಫ್ರಾಂಚೈಸಿಗಳು ಬೇಕಾಗಿತ್ತು. ಈಗ ಆಲ್ರೆಡಿ 3 ಫ್ರಾಂಚೈಸಿಗಳು ನಮ್ಮದು ಕೂಡ ಸೆಲೆಕ್ಟ್ ಆಗಿದೆ, ನಮ್ಮದು ಕೂಡ ಒಂದು ಸೆಲೆಕ್ಟ್ ಆಗಿದೆ. ಈಗಾಗಲೇ 3 ಫ್ರಾಂಚೈಸಿಗಳು ಕೂಡ ನೂತನವಾಗಿ ನಮ್ಮದು ಕರ್ನಾಟಕ ಒಣ ಕೇಂದ್ರ ಕೂಡ ಅಪ್ರೂವ್ ಆಗಿದ್ದು ನಾವು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಮತ್ತೆ ರಿಪೀಟ್ ಮತ್ತೆ ಬಿಜಾಪುರ ಮತ್ತೆ ಕಾಲ್ ಆಗಿದೆ ಈಗ ರಿಟರ್ನ್. ಸೊ ಕೋಲಾರದಲ್ಲಿ 4 ಫ್ರಾಂಚೈಸಿಗಳು. ಇನ್ನು ಅದೇ ರೀತಿ ಕೆಲವೊಂದು ಕೆನಡೇಡ್ ಇದೆ. ನಾನು ಜಾಸ್ತಿ ಇರುವಂಥದ್ದನ್ನು ಮಾತ್ರ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ 10 ಫ್ರಾಂಚೈಸಿಗಳು ಖಾಲಿ ಇದೆ. ಇನ್ನು ಅದೇ ರೀತಿ ಒಂದೊಂದು ರಾಯಚೂರದಲ್ಲಿ ಒಂದಿದೆ, ಮಸ್ಕಿ ಮತ್ತು ಮಾನ್ವಿ ಇಲ್ಲಿ ಒಂದೊಂದು ಫ್ರಾಂಚೈಸಿಗಳು ಖಾಲಿ ಇದೆ. ರಾಮನಗರದಲ್ಲಿ 2 ಇದೆ. 4 ಶಿವಮೊಗ್ಗ ಸಿಟಿ ಕಾರ್ಪೊರೇಷನ್ 4 ಫ್ರಾಂಚೈಸಿಗಳು ಖಾಲಿ ಇದೆ. ಇನ್ನು 2 ಕಾರ್ಕಳದಲ್ಲಿ 2 ಇದೆ. ಉಡುಪಿ CMCನಲ್ಲಿ 3 ಫ್ರಾಂಚೈಸಿಗಳು ಖಾಲಿ ಇದೆ. ಕುಮಟಾದಲ್ಲಿ ಕುಮಟಾದಲ್ಲಿ ಇಲ್ಲ, ಕಾರವಾರ ಡಿಸ್ಟಿಕಲ್ಲಿ 4 ಫ್ರಾಂಚೈಸಿಗಳು ಖಾಲಿ ಇದೆ. ಇಲ್ಲಿ ಕೆಲವೊಂದರಲ್ಲಿ ಒಂದೊಂದಿದ್ದಾವೆ. ಇನ್ನು ಕರ್ನಾಟಕವನ್ನು ಈಗ ನಾವು ನೋಡಿದ್ದೀವಿ. ಟೋಟಲ್ ಒಟ್ಟಾರೆ ಹೇಳಬೇಕಂತಂದರೆ 299 ಫ್ರಾಂಚೈಸಿಗಳು ಕೂಡ ಅರ್ಜಿ ಕಾಲ್ ಆಗಿದ್ದು ತಮ್ಮ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ, ನಗರ ಪಂಚಾಯತಿ ಮತ್ತು ಸಿಟಿ ಕಾರ್ಪೊರೇಷನ್, ಮುನ್ಸಿಪಲ್ ಕಾರ್ಪೊರೇಷನ್ಗೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ತಾವು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ ಸ್ನೇಹಿತರೆ. ಸೊ ಈಗ ಅಪ್ಲಿಕೇಶನ್ನ ಒಂದು ಲಿಂಕ್ ನನ್ನ ಹತ್ರ ಇದೆ. ಗೂಗಲ್ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿನ ಹಾಕಿ, ಇಮೇಲ್ಗೆ OTP ಮತ್ತು ಮೊಬೈಲ್ ನಂಬರ್ OTP ಹಾಕಿ ನಾವು ಪ್ರೊಸೀಡ್ ಮಾಡ್ತೀವಿ. ಪ್ರೊಸೀಡ್ ಮಾಡಿದ ಮೇಲೆ ನಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಇರ್ತದೆ, ಕಂಡೀಷನ್ಸ್ಗಳನ್ನ ಹಾಕಿ ಡಾಕ್ಯುಮೆಂಟ್ನ ಏನೇನು ಬೇಕು ಅಂತ ನೋಡೋದಾದರೆ ನಾವು ಕರ್ನಾಟಕ ಒಂದು ಫ್ರಾಂಚೈಸಿನ ಪಡ್ಕೊಳ್ಳೋಕ್ಕೆ ನಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇರಬೇಕು ಅಂತಂದರೆ ಆಧಾರ್ ಕಾರ್ಡ್ ಇರಬೇಕು, ಪ್ಯಾನ್ ಕಾರ್ಡ್ ಇರಬೇಕು, PUC ಅಥವಾ ITI, ಡಿಪ್ಲೊಮಾ, ಎನಿ ಡಿಗ್ರಿ, ಮಾಸ್ಟರ್ ಡಿಗ್ರಿ. ಸೊ ನಿಮ್ಮ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮಿನಿಮಮ್ ಕ್ವಾಲಿಫಿಕೇಷನ್ PUC 12th ಆಗಿರಬೇಕು. ಮತ್ತು NSCIT ಆಧಾರ್ ಆಪರೇಟರ್ ಆ್ಯಂಡ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಇದ್ರೆ ತುಂಬ ಉತ್ತಮ. ಮ್ಯಾಂಡೇಟ್ರಿ ಏನಿಲ್ಲ, ಇದ್ರೆ ಒಳ್ಳೆಯದು ಅಂತ. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲಿ ಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ ಬೇಕಾಗುತ್ತೆ. ಕೆಲವೊಂದು ಮ್ಯಾಂಡೇಟ್ರಿ ಇದೆ, ಕೆಲವೊಂದೇನು ಮ್ಯಾಂಡೇಟ್ರಿ ಏನು ಬೇಕಿಲ್ಲ. ಸೊ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಎಲಿಜಿಬಿಲಿಟಿ ಏನಿರಬೇಕು ಅಂತಂದರೆ ಕರ್ನಾಟಕದ ನಾಗರಿಕರಾಗಿರಬೇಕು, ಕನ್ನಡ ಓದು ಬರಹ ಗೊತ್ತಿರಬೇಕು. ಇದರಲ್ಲಿ ಒಂದು ಇಂಡಿವಿಜುವಲ್ ಅಪ್ಲಿಕೇಶನ್ ಮಾತ್ರ ಅಲೋ ಆಗಿರ್ತಕ್ಕಂಥದ್ದು. ಮಿನಿಮಮ್ 12th ಆಗಿರಬೇಕು ಅಂತ ಆಗಲೇ ಹೇಳಿದೆ ನಾನು. ಕಂಪ್ಯೂಟರ್ ಕೋರ್ಸ್ ರೆಫರ್ಡ್ ಆಗಿರಬೇಕಾಗುತ್ತೆ. ಆಧಾರ್ ಸರ್ಟಿಫಿಕೇಟ್ ಪ್ರಿಫರ್ ಆಗಿರುತ್ತೆ. ಇನ್ನು ನಾನು ಆಗಲೇ ಹೇಳಿದಂಗೆ ಕನ್ನಡ ಮತ್ತು ಓದು ಬರಹ ಗೊತ್ತಿರಬೇಕು, ಟೈಪಿಂಗ್ ಸ್ಕಿಲ್ ಗೊತ್ತಿರಬೇಕು. ಮತ್ತು ನೀವು IT ಮತ್ತು ನಾನ್ IT ಇನ್ಫ್ರಾಸ್ಟ್ರಕ್ಚರ್ಸ್ ಇನ್ವೆಸ್ಟ್ ಮಾಡಲಿಕ್ಕೆ ತಾವು ರೆಡಿ ಆಗಿರಬೇಕಾಗುತ್ತೆ. ಸೊ ಮ್ಯಾಂಡೇಟ್ರಿ ಏನಪ್ಪ ಅಂತಂದರೆ ಎಜುಕೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅಂದರೆ PUC 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕು, ಪ್ಯಾನ್ ಕಾರ್ಡ್ ಬೇಕು, 2 ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ನ ಬೇಕಾಗುತ್ತೆ. ಅಡ್ರೆಸ್ ಪ್ರೂಫ್ ಇರ್ತಕ್ಕಂಥದ್ದು, ಡೊಮಿಸೈಲ್ ಸರ್ಟಿಫಿಕೇಟು ಅಥವಾ ವೋಟರ್ ID, ಡ್ರೈವಿಂಗ್ ಲೈಸೆನ್ಸು, ಆಧಾರ್ ಕಾರ್ಡ್ ಈ ಥರದ್ದು ಯಾವುದಾದ್ರು ಪ್ರೂಫ್ ಆಫ್ ರೆಸಿಡೆನ್ಷಿಯಲ್ ಪ್ರೂಫ್ನ ಬೇಕಾಗುತ್ತೆ. ಸೊ ಇವೆಲ್ಲ ಮ್ಯಾಂಡೇಟ್ರಿ ಬೇಕಾಗಿರ್ತಕ್ಕಂಥದ್ದು. ಇನ್ನು ಡಿಸೆಬಿಲಿಟಿ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್, ಸೊ ಅದನ್ನು ಕೂಡ ಆಪ್ಷನ್ಸ್ ಇದೆ ಇವೆಲ್ಲ. ಕಂಪ್ಯೂಟರ್ ಸರ್ಟಿಫಿಕೇಟು, ಆಧಾರ್ ಸರ್ಟಿಫಿಕೇಟು, ಓನರ್ಶಿಪ್ ಆ್ಯಂಡ್ ಲೀಸ್ ಡಾಕ್ಯುಮೆಂಟ್ ಸೆಂಟರ್ಸ್ದು, ಪ್ರೂಫ್ ಆಫ್ ಫೋಟೋ ಪ್ರಪೋಸ್ಡ್ ಸೆಂಟ್ರದ್ದು, ಜಿಯೋ ಟ್ಯಾಗ್ ಲೊಕೇಶನ್ ಕೋಆರ್ಡಿನೇಷನ್ಸ್ದು ಅದು ಕೂಡ ಇದ್ರೆ ಅಪ್ಲೈ ಮಾಡ್ಬೋದು ಇದರೊಳಗಡೆಗೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಏನಪ್ಪ ಅಂದರೆ ಫ್ರಾಂಚೈಸಿ ಮಾಡಲು ಇದು ಗೌರ್ಮೆಂಟ್ ಆಲ್ರೆಡಿ ಸರ್ಕಾರಿ ಸಂಬಳವನ್ನು ಪಡ್ಕೊಳ್ತಕ್ಕಂಥವ್ರಿಗೆ ಬರೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥ ಕೂಡ ಇದು ಸಂಬಂಧಪಡೋದಿಲ್ಲ. ಫ್ರಾಂಚೈಸಿ ಇದು ಹೇಗಿರಬೇಕು ಅಂತಂದರೆ ನಿಮ್ಮ ಫ್ರಾಂಚೈಸಿನಲ್ಲಿ ಬಯೋಮೆಟ್ರಿಕ್ ಇರಬೇಕು. IT ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಏನಿರಬೇಕು ಅಂದರೆ ಮುಂದೆ ನಾನು ಹಂತದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದರಲ್ಲಿ IT ಇನ್ಫ್ರಾಸ್ಟ್ರಕ್ಚರ್ಸ್ ಏನಿರಬೇಕು ಅಂತಂದರೆ ಡೆಸ್ಕ್ಟಾಪ್ ಇರಬೇಕಾಗುತ್ತೆ, ಮಿನಿಮಮ್ i3 ಕಾನ್ಫಿಗರೇಷನ್ ಇರಬೇಕು, ಒಂದು ಮಲ್ಟಿ ಫಂಕ್ಷನ್ ಪ್ರಿಂಟರ್ ಇರಬೇಕಾಗುತ್ತೆ, ಮತ್ತು ಸಿಟಿಜನ್ ಪಬ್ಲಿಕ್ ಕೂತ್ಕೊಳ್ಳೋಕ್ಕೆ ಜಾಗ ಬೇಕಾಗುತ್ತೆ, ಬಯೋಮೆಟ್ರಿಕ್ ಡಿವೈಸ್ ಬೇಕಾಗುತ್ತೆ. ಬಯೋಮೆಟ್ರಿಕ್ ಡಿವೈಸ್ ಮಂತ್ರ ಇದ್ದರೆ ಸಾಕು. ಇವಾಗ ಸೆಕ್ಯುಜನ್ ಇದೆ, ತುಂಬ ಹಳೆಯದು ಸೆಕ್ಯುಜನ್, ಇವೆಲ್ಲ ಸೆಕ್ಯುಜನ್ ಏನು ಬೇಕಾಗಿಲ್ಲ. ಮತ್ತು ವೆಬ್ ಕ್ಯಾಮ್ರಾ ಇದ್ದರೆ ಒಳ್ಳೆಯದು. ವೈಫೈ ರಿಸೀವರ್ ಬೇಕಾಗುತ್ತೆ, ಇಂಟರ್ನೆಟ್ ಮ್ಯಾಂಡೇಟ್ರಿ ಬೇಕು, UPS ಬ್ಯಾಕಪ್ ಬೇಕಾಗುತ್ತೆ. ಇನ್ನು 9 IT ಇನ್ಫ್ರಾಸ್ಟ್ರಕ್ಚರ್ಸ್ ಏನು ಬೇಕಂದರೆ 500 meters ಡಿಸ್ಟೆನ್ಸ್ ಫ್ರಮ್ ಎಕ್ಸಿಸ್ಟಿಂಗ್ ಸೆಂಟರ್. ಅಂದರೆ ನಿಮ್ಮ ಆಲ್ರೆಡಿ ಈಗಾಗಲೇ ಕರ್ನಾಟಕವನ್ನು ಫ್ರಾಂಚೈಸ್ಗಳು ಸೇವೆ ಸಲ್ಲಿಸ್ತಾ ಇದ್ದರೆ ನಿಮ್ಮ ಆ ಒಂದು ಕರ್ನಾಟಕವನ್ನು ಫ್ರಾಂಚೈಸಿಯಿಂದ ಮಿನಿಮಮ್ 500 ಕಿಲೋಮೀಟರ್ ದೂರ ಇರಬೇಕು. ನಿಮ್ಮ ಸೆಂಟ್ರಿಗೆ ಹತ್ತಿರ ಇದ್ದರೆ ನಿಮ್ಮ ಫ್ರಾಂಚೈಸಿ ಕೊಡೋದಿಲ್ಲ. 150 square feet ಜಾಗ ಇರಬೇಕಾಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ ತುಂಬ ಒಳ್ಳೆಯದು.
ಮತ್ತು ಅಪ್ಲಿಕೇಶನ್ ಗ್ರೌಂಡ್ ಇದರಲ್ಲಿ ಬ್ರ್ಯಾಂಡಿಂಗ್ ಕೂಡ ಇದಕ್ಕೆ ನಾವು ಹಾಕಬೇಕಾಗತ್ತೆ, ಫರ್ನಿಚರ್ ಕೂಡ ಹಾಕಬೇಕಾಗತ್ತೆ. ಸೊ ನಾವು ಬಿಜಾಪುರದಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್, ನಂದು ಅನುಭವ ಹೇಳಬೇಕಂತಂದರೆ, ನಾವು ಕರ್ನಾಟಕ ಒನ್ ಅಪ್ಲಿಕೇಶನ್ ಹಾಕಿದ ಮೇಲೆ ನಮ್ಮ ಸೆಂಟ್ರಿಗೆ RI ಮತ್ತು ತಹಸೀಲ್ದಾರ್ ಅವರು ವಿಸಿಟ್ ಮಾಡಿ ಇವೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಸೆಂಟ್ರ್ ಜಿಯೋ ಟ್ಯಾಗ್ನ ಫೋಟೋ ತೊಗೊಂಡು ಎಲ್ಲ ವೆರಿಫಿಕೇಷನ್ ಮಾಡ್ಕೊಂಡು ತೊಗೊಂಡು ಹೋದರು. ಅದಾದಮೇಲೆ ನಮಗೆ ತಾಲೂಕದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಅಪ್ಲಿಕೇಶನ್ ಬಂದಿರೋದ್ರಿಂದ ನಮ್ಮನ್ನೆಲ್ಲರನ್ನೂ ಕೂಡ ತಾಲೂಕಾ ಪಂಚಾಯತಿ ಎಲ್ಲರನ್ನೂ ಕರೆದು ನಮಗೆ ಇಂಟರ್ವ್ಯೂ ಮಾಡಿ, ಇಂಟರ್ವ್ಯೂವಲ್ಲಿ ಅವರು ಎಲ್ಲ ಕೆಲವೊಂದು ಎಲಿಜಿಬಿಲಿಟಿ ಇದೆಯಾ ಅಂತಕ್ಕಂಥದ್ದನ್ನು ಚೆಕ್ ಮಾಡಿಕೊಂಡು ನೋಡಿಕೊಂಡು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಸೆಲೆಕ್ಟ್ ಮಾಡಿ DC ಆಫೀಸಿಗೆ ಕಳಿಸ್ಕೊಡ್ತಾರೆ. ಅಲ್ಲಿಂದ ಸೆಲೆಕ್ಟ್ ಆಗಿ EDCCಗೆ ಹೋಗುತ್ತೆ. EDCCಯಿಂದ ಸೆಲೆಕ್ಟ್ ಆಗಿ ನಮಗೆ ಇಮೇಲ್ ಮೂಲಕ ನಮ್ಮ ಫ್ರಾಂಚೈಸಿ ಅಪ್ಲಿಕೇಶನ್ ಹಾಕಿದ್ರೆ ನಮ್ಮ ಅಪ್ರೂವ್ಡ್ ಆಗಿತ್ತು ಅಂದರೆ ನಮ್ಮ ಇಮೇಲ್ ಮೂಲಕ ನಮಗೆ ನಿಮ್ಮ ಫ್ರಾಂಚೈಸಿ ಅಪ್ರೂವ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ಇಮೇಲ್ ಮೂಲಕ ನಮಗೆ ಲಾಗಿನ್ ID ಮತ್ತು ಪಾಸ್ವರ್ಡ್ ಕೊಡ್ತಾರೆ. ಅದಾದಮೇಲೆ ಕರ್ನಾಟಕ ಒನ್ ID ಮತ್ತು ಲಾಗಿನ್ ID ಮಾತ್ರ ಬಂದಿದೆ. ಕರ್ನಾಟಕ ಒನ್ ಅಂತ ಬರುತ್ತೆ. ಫಸ್ಟ್ ಗೂಗಲಲ್ಲಿ ಹೋಗಿ ನಾವು ಇಲ್ಲಿ ಸರ್ಚ್ ಮಾಡ್ತೀವಿ, ಕರ್ನಾಟಕ ಒನ್ ಅಂತ ಬರುತ್ತೆ. ಸೊ ಕರ್ನಾಟಕ ಒನ್ನಲ್ಲಿ ನಾವು ಲಾಗಿನ್ ID ಪಾಸ್ವರ್ಡ್ ಕರ್ನಾಟಕ ಒನ್ ಫ್ರಾಂಚೈಸಿನ ಕರ್ನಾಟಕ ಒನ್ ಜಸ್ಟ್ ನಾನು ಗೂಗಲಲ್ಲೂ ಕರ್ನಾಟಕ ಒನ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕರ್ನಾಟಕ ಒನ್ ಫ್ರಾಂಚೈಸಿ ಇದು ಲಾಗಿನ್ ID ಮತ್ತು ಪಾಸ್ವರ್ಡ್ ಕೊಡ್ತಾರೆ. ಸೊ ಇದಕ್ಕೆ ನಾವು 10,000 rupees 5,000 rupees ನಾವು ಡೆಪಾಸಿಟ್ ಮಾಡಬೇಕಾಗುತ್ತೆ, ರಿಫಂಡೇಬಲ್ ಡೆಪಾಸಿಟು. ಮತ್ತು ಇದ್ರದ್ದು ಸೆಂಟ್ರ್ ಡೆಪಾಸಿಟ್ 5,000 ಮಾಡಬೇಕಾಗುತ್ತೆ. ಒಟ್ಟು ಕರ್ನಾಟಕ ಒನ್ ಫ್ರಾಂಚೈಸಿ 10,000 rupees ನಾವು ಡೆಪಾಸಿಟ್ ಮಾಡಬೇಕಾಗತ್ತೆ. ಬ್ರ್ಯಾಂಡಿಂಗ್ ಮತ್ತು ಬೋರ್ಡಿಂಗ್ ಎಲ್ಲ ಹಾಕೋಬೇಕಾಗತ್ತೆ. ಇದಕ್ಕೆ ಕರ್ನಾಟಕ ಒನ್ ಇದರಲ್ಲಿ ಗ್ರಾಮ ಒನ್ನಿಗೆ 5,000 ರೂಪಾಯಿ ಇದಕ್ಕೆ ಡೆಪಾಸಿಟ್ ಕಟ್ಟಿದ್ವಿ. ಕರ್ನಾಟಕ ಒನ್ನಿಗೆ 10,000 rupees ಡೆಪಾಸಿಟ್ ಇದೆ. ಸೊ 10,000 rupees ಇದಕ್ಕೆ ಡೆಪಾಸಿಟ್ನ ಮಾಡಬೇಕಾಗುತ್ತೆ. ಸೊ ಇದು ಲಾಗಿನ್ ID ಮತ್ತು ಪಾಸ್ವರ್ಡ್ನ ಕರ್ನಾಟಕ ಒನ್ ಅಪ್ರೂವಲ್ ಆದಮೇಲೆ ನಮಗೆ ಇಮೇಲ್ ಮೂಲಕ ತಿಳಿಸ್ತಾರೆ. ಇದಾದಮೇಲೆ ನಮಗೆ ಇದರಲ್ಲಿ ಸರ್ವಿಸಸ್ ಬರ್ತಕ್ಕಂಥ ನಮಗೆಲ್ಲ ಗೊತ್ತಿದೆ. ಆಧಾರ ಸರ್ವಿಸಸ್ ಬರುತ್ತೆ, UCL ಕೂಡ ಕೊಡ್ತಾ ಇದ್ದಾರೆ. ನಗರ ಪಾಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಾಟರ್ ಬಿಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಇವುಗಳೆಲ್ಲವೂ ಕೂಡ ಈ ಕರ್ನಾಟಕ ಒನ್ ಫ್ರಾಂಚೈಸಿಗೆ ಬರ್ತಾ ಇದೆ. ಪಂಚ ಗ್ಯಾರಂಟಿಗಳಾಗಿರ್ತಕ್ಕಂಥದ್ದು, ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಮತ್ತು ಸೇವಾ ಸಿಂಧು ಸರ್ವಿಸಸ್ಗಳಾಗಿರ್ಬೋದು, ಸುಮಾರು ಸರ್ವಿಸಸ್ಸನ್ನು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಈ ಎಲ್ಲ ಸರ್ವಿಸಸ್ಸನ್ನು ಕೂಡ ಭೂಮಿ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಮತ್ತು KSRTC ಬಸ್ KSRTC ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರ್ತಕ್ಕ ಬಸ್ ಪಾಸ್ ಅಪ್ಲಿಕೇಶನ್ ಆಗಿರ್ಬೋದು, ಪೊಲೀಸ್ ವೆರಿಫಿಕೇಷನ್ ಆಗಿರ್ಬೋದು, ಇವೆಲ್ಲನೂ ಕೂಡ ಇನ್ಕಮ್ ಆ್ಯಂಡ್ ಕಾಸ್ಟ್ ಆಗಿರ್ಬೋದು, ನಾಡ ಕಚೇರಿ ಸರ್ವಿಸ್ ಎಲ್ಲ ಸರ್ವಿಸ್ ಸುಮಾರು 750ಕ್ಕೂ ಹೆಚ್ಚು ಸರ್ವಿಸ್ಗಳು ಈ ಒಂದು ಕರ್ನಾಟಕ ಒನ್ ಫ್ರಾಂಚೈಸಿ ಮೂಲಕ ನಾವು ಪಡ್ಕೊಳ್ತೀವಿ. ಸ್ನೇಹಿತರೆ, ತುಂಬ ಉಪಯೋಗ ಇದೆ, ತುಂಬ ಉಪಯುಕ್ತವಾಗಿರ್ತಕ್ಕಂಥ ಈ ಒಂದು ಫ್ರಾಂಚೈಸಿಯನ್ನು ತಾವು ಅಪ್ಲಿಕೇಶನ್ ಹಾಕಿ ಇದು ಸದುಪಯೋಗ ಪಡ್ಕೊಳ್ಳಿ. ಕರ್ನಾಟಕ ಒನ್ ಫ್ರಾಂಚೈಸಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತಂದರೆ, ಒಂದು ಲಿಂಕ್ ಇದೆ. ಇಲ್ಲಿ ನಾವು ಗೂಗಲಲ್ಲಿ ಹೋಗಿ ಕರ್ನಾಟಕ ಒನ್ ಫ್ರಾಂಚೈಸಿ, ಇಲ್ಲಿ ಕರ್ನಾಟಕ ಒನ್ ಫ್ರಾಂಚೈಸಿ ರಿಜಿಸ್ಟ್ರೇಷನ್ 2026 ಅಂತ ಗೂಗಲಲ್ಲಿ ಹೊಡೆದ ತಕ್ಷಣ ಇಲ್ಲಿ ಫ್ರಾಂಚೈಸಿ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ಹಾಕೋಬೇಕಾಗತ್ತೆ.